Welcome to all. In the previous session, we had discussed about the nature and fundamentals of effective strategy. In this session, we are going to discuss about another topic under the subject strategic management and organizational behavior. ಕಾರ್ಯತಂತ್ರದ ನಿರ್ವಹಣೆ ಮತ್ತು ಸಂಸ್ಥೆಯ ನಡವಳಿಕೆ ಸಬ್ಜೆಕ್ಟ್ನ ಅಡಿಯಲ್ಲಿ ಇವತ್ತಿನ ಈ ಸೆಷನ್ನ ಟಾಪಿಕ್ ಸ್ಕೋಪ್ ಆಫ್ ದಿ ಸ್ಟ್ರಾಟಜಿಯ ವ್ಯಾಪ್ತಿ ಏನು. ನಮ್ಗೆ ಗೊತ್ತಿದೆ, ನಮ್ಮೆಲ್ಲರ ವ್ಯಾಪ್ತಿ ಪ್ರತಿಯೊಬ್ಬರಿಗೂ ಒಂದೊಂದು ವ್ಯಾಪ್ತಿ ಇರುತ್ತೆ. ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಎಷ್ಟೋ ಲಕ್ಷ ಕೋಟಿಗಟ್ಟಲೆ ಜನ ಇದ್ದಾರೆ. ಭಾರತದಲ್ಲಿ 135ಕ್ಕಿಂತ ಅಧಿಕ ಕೋಟಿ. ಆದ್ರೆ ನಮ್ಮ ವ್ಯಾಪ್ತಿ ಎಷ್ಟು? ನಮ್ಗೆ ಎಷ್ಟು ಜನ ಪರಿಚಯ ಇದ್ದಾರೆ? ನಾವು ಯೋಚನೆ ಮಾಡಿಕೊಂಡು ನಮ್ಗೆ ಗೊತ್ತಾಗುತ್ತೆ ವಾಟ್ ಈಸ್ ಅವರ್ ಲಿಮಿಟೇಷನ್. ಈ ಜಗತ್ತಿನಲ್ಲಿ ಎಷ್ಟೋ ಜನ ಬಂದು ಹೋಗಿದ್ದಾರೆ, ನಮ್ಗೆ ಎಷ್ಟು ಜನ ಗೊತ್ತಿದ್ದಾರೆ. ಮತ್ತೆ ನಾವು ನಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಒಂದು 80 ವರ್ಷನೋ ಬದುಕಿದ್ರೆ, 90 ವರ್ಷನೋ ಅಥವಾ 100 ವರ್ಷನೋ ಬದುಕಿ, ಅವನು ತನ್ನ ಜೀವಮಾನದಲ್ಲಿ ಎಷ್ಟು ಜನರನ್ನ ಮೀಟ್ ಆಗ್ತಾನೆ, ಎಷ್ಟು ಜನರ ಜೊತೆ ಅವನು ಮಾತಾಡ್ತಾನೆ, ಎಷ್ಟು ಜನರನ್ನ ಅವನು ಭೇಟಿ ಆಗ್ತಾನೆ. ವೆರಿ ಲಿಮಿಟೆಡ್ ಯುನೋ. ಹಾಗಾಗಿ ನಮ್ಮ ವ್ಯಾಪ್ತಿ ಇಷ್ಟೇ ಅನ್ನೋದನ್ನ ನಮ್ಗೆ ಅರ್ಥ ಆಗುತ್ತೆ. ಅದೇ ರೀತಿ ಒಂದು ದೇಶ ಅಂತ ಹೇಳಿದಾಗ ಅದಕ್ಕೊಂದಷ್ಟು ಬೌಂಡ್ರೀಸ್ ಇದೆ. ಇದು ದೇಶ, ಇದು ಭಾರತ, ಇದು ರಷ್ಯಾ, ಇದು ಚೈನಾ. ಪ್ರತಿಯೊಂದಕ್ಕೂ ವ್ಯಾಪ್ತಿ ಅನ್ನುವಂಥದ್ದು ಇರುತ್ತೆ. ಮನೆ ಅಂತ ಹೇಳಿದಾಗ ಇಡೀ ಒಂದು 10 ಸೆನ್ಸ್ ಮನೆ ಅಂತ ನಾವು ಹೇಳುದು. ದೇರ್ ಇಸ್ ಏರಿಯಾ, ಲ್ಯಾಂಡ್ ಹೌಸ್ ಏರಿಯಾ ಅಂತ ಇರುತ್ತೆ. ಅದೇ ನಾವು ಕಾಲೇಜಲ್ಲಿ ಕಾರಿಡಾರ್ ಏರಿಯಾ ಅಂಡ್ ದೆನ್ ಕ್ಲಾಸ್ ರೂಮ್ ಏರಿಯಾ ಅಂತ ಕರೀತೇವೆ. ಸೊ ಸ್ಕೋಪ್ ಅನ್ನುವಂಥದ್ದು ಹಾಗೆ, ಅಂದ್ರೆ ಆ ವ್ಯಾಪ್ತಿ ಎಷ್ಟಿದೆ. ಅದೇ ಸ್ಟ್ರಾಟಜಿಗೆ ಬಂದಾಗ ವಾಟ್ ಇಸ್ ದ ಸ್ಕೋಪ್ ಆಫ್ ಸ್ಟ್ರಾಟಜಿ ಅಂದ್ರೆ ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಯಾವುದನ್ನೆಲ್ಲ ಅದು ಒಳಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ರೈಟ್? ಓಕೆ, ವಿಲ್ ಸಿ ಒನ್ ಬೈ ಒನ್. ಫಸ್ಟ್ ಒನ್, ಮಿಲಿಟರಿ ಆಪರೇಷನ್ಸ್ ಅಂಡ್ ಪ್ಲಾನಿಂಗ್ ಟು ವಿನ್ ಅವರ್ ಎನಿಮಿ. ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್. ನಾವು ಇದ್ರ ಬಗ್ಗೆ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸ್ಟ್ರಾಟಜಿ ಅನ್ನುವಂಥದ್ದು ಮೂಲತಃವಾಗಿ ಮಿಲಿಟರಿಗೆ ಸಂಬಂಧಪಟ್ಟದ್ದು, ಯುದ್ಧಕ್ಕೆ ಸಂಬಂಧಪಟ್ಟ ಒಂದು ತಂತ್ರಗಾರಿಕೆಯನ್ನು ನಾವು ಸ್ಟ್ರಾಟಜಿ ಅಂತ ಕರಿತೀವಿ. ಅಲ್ಲಿ ಅದನ್ನ ತಂತ್ರಗಾರಿಕೆ, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಸ್ಟ್ರಾಟಜಿ ಅಂತ ಬಂದಿರುವಂಥದ್ದು. ಸೊ ಇನಿಷಿಯಲ್ ಆ ಅಪ್ಲಿಕೇಶನ್ ಆಗಿರುವಂಥದ್ದು ಸ್ಟ್ರಾಟಜಿ ಇದ್ದು ಮಿಲಿಟರಿಯಲ್ಲಿ. ಅದ ಕಾರಣ ಅಲ್ಲಿಂದ ವಿ ಬಾರೋಡ್ ದ ವರ್ಡ್ ಇಟ್ ಟು ದ ಬಿಸ್ನೆಸ್. ಆ ವರ್ಡ್ ಅನ್ನ, ಕಾನ್ಸೆಪ್ಟ್ ಅನ್ನ ವಿ ಬಾರೋಡ್ ಇಟ್ ಫ್ರಮ್ ದ ಮಿಲಿಟರಿ ಆಪರೇಷನ್. ಇಟ್ ಈಸ್ ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಮಿಲಿಟರಿ ಆಪರೇಷನ್ ಅಂಡ್ then we applied it to the business, so that we are studying under the strategic management. Under the, if we are dealing with the business commerce people, we are studying under the subject, right? Okay, so military operation ಮತ್ತು planning to win over enemy, ಈ process ಅಲ್ಲಿ strategy ಏನೆಲ್ಲ ಪ್ಲಾನ್, ಆಕ್ಷನ್ಸ್, ಟ್ಯಾಕ್ಟಿಕ್ಸ್, ಕ್ರಿಯೇಟಿವ್ ಮೂವ್ ಗಳನ್ನ ಮಾಡ್ತಾ ಇದ್ರು, ಅದೆಲ್ಲವನ್ನ ಕಡೆ ನಾವು ಸ್ಟ್ರಾಟಜಿ ಅಂತ ಕರೀತೇವೆ. ಇವತ್ತಿಗೂ ಕೂಡ ಮಿಲಿಟರಿನ ನಾವು ಬಾರೋ ಮಾಡಿದ್ರು ಕೂಡ ಅಲ್ಲಿಂದ ಅದನ್ನ ಶಿಫ್ಟ್ ಮಾಡಿದಲ್ಲ, ಇವತ್ತಿಗೂ ಕೂಡ ಅವ್ರು ಏನೆಲ್ಲ ಆಕ್ಷನ್ಸ್ ಗಳು ಮಾಡ್ತಾರೋ ಅದನ್ನ ನಾವು ಮಿಲಿಟರಿ ಸ್ಟ್ರಾಟಜೀಸ್ ಅಂತ ಹೇಳ್ತೇವೆ. ಎನಿ ಕಂಟ್ರೀಸ್ ಡೂ ದಟ್, ರೈಟ್? ದೆನ್ ಈಸ್ ಅಬೌಟ್ ರೆಡ್ಯೂಸ್ ಕಾಂಪ್ಲೆಕ್ಸಿಟೀಸ್ ಅಂಡ್ ಅನ್ಸರ್ಟಿನಿಟಿ ಇನ್ ಬಿಸ್ನೆಸ್. ಸ್ಟ್ರಾಟಜಿ ಎಲ್ಲಿ ತನ್ನ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಅದು ಯಾವುದನ್ನೆಲ್ಲ ಅದು ಕವರ್ ಮಾಡುತ್ತೆ. ಅದೇ ಸ್ಟ್ರಾಟಜಿ reduce complexity and uncertainty of business. We know that business is operating in a complex environment. That is why by discussing the session 1, we had a question. Okay, strategies means this, all the definitions it. But what exactly the strategy is to the business? Business gain ಅಂತ ಆವಾಗ ನಮ್ಗೆ ಹೇಳಿದ್ರು, it is a solution to the complexities and uncertainty of the business. ನ ಸಮಸ್ಯೆಗಳಿಗೆ ಒಂದಷ್ಟು ಸೊಲ್ಯೂಷನ್ಸ್ ಗಳನ್ನು ಕೊಡುವಂಥದ್ದು. ಏನೋ ಬಿಸ್ನೆಸ್ ಸಮಸ್ಯೆ ಇದೆ, ಚಾಲೆಂಜಸ್ ಇದೆ, ಹಾಗಾದ್ರೆ ಸ್ಟ್ರಾಟಜಿ ಅನ್ನುವಂಥದ್ದು ಇಟ್ ಈಸ್ ಎ ಟ್ರೀಟ್ಮೆಂಟ್, ವಿ ಕ್ಯಾನ್ ಸೇ ಇಟ್ ಇಸ್ ಎ ಮೆಡಿಸಿನ್ ಫಾರ್ ದಟ್. ಸೊ ಅನ್ಸರ್ಟೈನಿಟಿ ಇಸ್ ಎವ್ರಿವೇರ್. ವಿ ನೋ ದಟ್ ಬಿಕಾಸ್ ಆಫ್ ದಿಸ್ ಕೋವಿಡ್, nobody expected that this is going to happen and we are going to interact in this way, ವರ್ಚುವಲ್ ಅಂದ್ರೆ ಅಫ್ಕೋರ್ಸ್ ಇತ್ತು, ಬಟ್ ಈ ಮಟ್ಟಕ್ಕೆ ಆನ್ಲೈನ್ ಕ್ಲಾಸ್ ಮತ್ತೆ ವರ್ಚುವಲ್ ರೀತಿಯಾದಂತಹ ಒಂದು ಇಂಟ್ರಾಕ್ಷನ್ ಆಗುತ್ತಂತ ನಾವು ಯಾರು ಕೂಡ ಕನಸಿನಲ್ಲೂ ಅನ್ಕೊಂಡಿರಲಿಲ್ಲ. But it happened. That is what we call that uncertain. We don't know what is going to happen. Nobody expected, nobody prepared for this. So that is why we struggled a lot.
the government struggled a lot and they put forward many efforts to come out of this, and still the different government bodies, different government servants are working day and night to come out from. And so this shows that if business also, you just consider COVID, ನಾನು ಇಂಡಿವಿಜುವಲ್ ಆಗಿ ನಾವು ಮಾತಾಡ್ಬೋದು ಜನರಿಗೆ ಏನು ಅಫೆಕ್ಟ್ ಆಯ್ತು ಅಂತ. ಬಿಸ್ನೆಸ್ ಆಲ್ಸೋ ಜನರು ಅಂತ ಹೇಳಿದಾಗ ಬಿಸ್ನೆಸ್ ಕನೆಕ್ಟೆಡ್ ಆಗಿರ್ತಾನೆ. ನಾನು ಒಬ್ಬ ವ್ಯಕ್ತಿ ಎಲ್ಲೋ ಕೆಲಸ ಮಾಡ್ತಿರ್ತಾನೆ, ಯಾವ್ದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ, ಆ ಕಂಪ್ನಿ ಸಮಸ್ಯೆ ಆದ್ರೆ ಅವನ ಕೆಲಸಕ್ಕೆ ಸಮಸ್ಯೆ. ಸೊ ದೀಸ್ ಆರ್ ವೆರಿ ವೆರಿ ಇಂಟರ್ ಕನೆಕ್ಟೆಡ್ ಅಲ್ವಾ ಎಕಾನಮಿ. ನಾವು ಒಂದು ವ್ಯವಸ್ಥೆಯಲ್ಲಿ ಇದ್ದಾಗ ಯಾವುದೊಂದು ಭಾಗಕ್ಕೆ ಸಮಸ್ಯೆ ಆದ್ರೂ ಕೂಡ ದಟ್ ಅಫೆಕ್ಟ್ಸ್ ಅಸ್. ಯಾವ ಮ್ಯಾಗ್ನಿಟ್ಯೂಡ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದು ಡಿಫ್ರೆಂಟ್ ಆಗಿರ್ಬೋದು. ಡಿಗ್ರಿ ಆರ್ ಮ್ಯಾಗ್ನಿಟ್ಯೂಡ್ ಮೇ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಎಫೆಕ್ಟ್ ಮೇ ಬಿ ಡಿಫ್ರೆಂಟ್, ಬಟ್ ದೇರ್ ಇಸ್ ಅನ್ ಎಫೆಕ್ಟ್, ರೈಟ್? ಸೊ how to deal with this? Just the best example is the COVID. During COVID situation, many business, many companies lost the business. And how to cope up with that? They can't run from the market. There is no buyer, because buyer demand andre ಏನು ಅಂತ ನಮ್ಗೆ ಗೊತ್ತಿದೆ. Only when buying, purchasing power, that is very important. The human wants and backed by the purchasing power. But purchasing power ಯಾವಾಗ ಬರುತ್ತೆ ಅಂತ ಹೇಳಿ when you have the disposable income. ಆ ಇನ್ಕಮ್ ಗೆ ಸಮಸ್ಯೆ ಆದಾಗ ಪರ್ಚೇಸಿಂಗ್ ಪವರ್ ಬರುವುದಿಲ್ಲ. ಪರ್ಚೇಸಿಂಗ್ ಪವರ್ ಇಲ್ಲ ಅಂತ ಡಿಮಾಂಡ್ ಆಗೋದಿಲ್ಲ, ಆಕ್ಚುಯಲ್ ಡಿಮಾಂಡ್ ಆಗೋದಿಲ್ಲ. ಡಿಮಾಂಡ್ ಇಲ್ಲ ಅಂದ್ರೆ ಬಿಸ್ನೆಸ್ ಇಲ್ಲ. ಇದೆಲ್ಲವನ್ನ ನೀವು ಕರೆಕ್ಟ್ ಮಾಡ್ತಾ ಹೋದ್ರೆ ದೆನ್ ಯು ಕಮ್ ಟು ನೋ ದಟ್ ಎಸ್ ಈ ಸಿಚುವೇಶನ್ಸ್ ಅಲ್ಲಿ ಬಿಸ್ನೆಸ್ ಹೇಗೆ ಡೀಲ್ ಮಾಡಬೇಕು. ಈಸ್ ವಾಟ್ ವಿ ಟೋಲ್ಡ್, ಇಟ್ ಡೀಲ್ಸ್ ವಿತ್ ಅನ್ಸರ್ಟಿನಿಟಿ ಅಂತ ಹೇಳಿ ಅದರ ನೇಚರ್ ಅನ್ನ ಡಿಸ್ಕಸ್ ಇಟ್ ಡೀಲ್ಸ್ ವಿತ್ ಅನ್ಸರ್ಟಿನಿಟಿ. ಏನ್ ಮಾಡ್ಬೋದು, ವಾಟ್ ವಿ ಕ್ಯಾನ್ ಡೂ? ಖರ್ಚು ಕಡಿಮೆ ಮಾಡಬೇಕು, ಪ್ರೊಡಕ್ಷನ್ ಅಥವಾ ಬೇರೆ ಡೈವರ್ಸಿಫೈ ಮಾಡಬೇಕು, ಬೇರೆ ಮೋಡ್ ನೋಡ್ಬೇಕು, ಏನೊಂದು ಬೇರೆ ಸಾಧ್ಯತೆಗಳನ್ನ ಅನಲೈಸ್ ಮಾಡಬೇಕು. ಇದೆಲ್ಲ ಪ್ರೋಸೆಸ್ ಆಗತ್ತಲ್ಲ, ಎಲ್ಲ ಪ್ರೋಸೆಸ್ ಗಳನ್ನ ಒಂದು ಸ್ಟ್ರಾಟಜಿ ಒಳಗೊಂಡಿರುತ್ತೆ. ಆ ಎಲ್ಲ ಪ್ರೋಸೆಸ್ ಆಗೋದನ್ನೇ ನಾವು ಸ್ಟ್ರಾಟಜೀಸ್ ಅಂತ ಹೇಳ್ತೇವೆ, ಅಥವಾ ಸ್ಟ್ರಾಟಜೀಸ್ ಅಲ್ಲಿ ಅದೆಲ್ಲವೂ ಬರುತ್ತೆ. ಆಲ್ ದಟ್ ಸ್ಟ್ರಾಟಜಿ ಎನ್ಕಾಂಪಸಸ್ ಆಲ್ ದಿಸ್ ಆಕ್ಷನ್ಸ್. ನೆಕ್ಸ್ಟ್ ಇಸ್ ಅಬೌಟ್ ಸಕ್ಸಸ್ ಇನ್ ಪರ್ಸನಲ್ ಲೈಫ್. We discussed that it is applicable in military operations. So that is where we borrowed that. And we discussed that it is applicable to business. It solves the business complexities and business problems. And you may ask, don't we use the strategies in personal life and professional life? Military use ಮಾಡ್ತೇನೆ, business ಅಲ್ಲಿ ಯೂಸ್ ಮಾಡ್ತೇನೆ, ನಾನು ನನ್ನ ಪರ್ಸನಲ್ ಲೈಫ್ ಅಲ್ಲಿ ಅಥವಾ ನನ್ನ ಪ್ರೊಫೆಷನಲ್ ಲೈಫ್ ಅಲ್ಲಿ ಸ್ಟ್ರಾಟಜೀಸ್ ಅನ್ನು ಯೂಸ್ ಮಾಡೋದಿಲ್ಲ. ಮಾಡ್ತೇವೆ, we do, but most of the time we are unaware. We don't call it as a strategy, but we do incorporate the strategies in our day-to-day life. So our success and failures most of the time. How you deal with the personal life and professional life? We usually call it work-life balance. ಹೇಗೆ ನಮ್ಮ ಫ್ಯಾಮಿಲಿ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಅನ್ನು ನಾವು ಮ್ಯಾನೇಜ್ ಮಾಡ್ತೇವೆ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇಟ್ ವಾಸ್ ಪ್ರೂವ್ಡ್ ಇನ್ ದ ರಿಸರ್ಚ್. ವರ್ಕ್ ಲೈಫ್ ಬ್ಯಾಲೆನ್ಸ್, ವರ್ಕ್ ಸ್ಟ್ರೆಸ್ ಇರ್ಬೋದು, ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, and you should not bring the family stress to the workplace, and you should not bring the work stress to the family, right? That is what the APJ Abdul Kalam said, that give the sufficient time to your family as well as to the profession. That's also important. Both are very very important, right? So ಇಲ್ಲಿ ಸ್ಟ್ರಾಟಜೀಸ್ ಅನ್ನ ನಾವು ಮಾಡ್ತೇವೆ, ಏನೇನು ಪ್ಲಾನ್ ಗಳನ್ನ ಮಾಡ್ತೇವೆ, ಬೇರೆ ಬೇರೆ ವಿಚಾರಗಳನ್ನ ಡೀಲ್ ಮಾಡ್ತೇವೆ, ಅದೆಲ್ಲವನ್ನ ಕೂಡ ಸರಿಯಾಗಿ ಮಾಡ್ಕೊಂಡು ದಿವಸ ನಾವು 8 ಗಂಟೆಗೋ 9 ಗಂಟೆಗೋ 10 ಗಂಟೆಗೋ ಆಫೀಸಿಗೆ ರೀಚ್ ಆಗಿ ಹೋಗ್ಬೇಕು. ನಮಗೆ ಸಮಸ್ಯೆಗಳು ಎಷ್ಟೇ ಇರ್ಬೋದು, ಬಟ್ somehow we have to manage. ಅಲ್ಲಿ ನಾವು ಬೇರೆ ಬೇರೆ ಸ್ಟ್ರಾಟಜೀಸ್ ಅನ್ನ ಮಾಡ್ತೇವೆ. ನೀವು ಕೂಡ ಅಷ್ಟೇ, you are going to do when you encounter the examinations, you are going to manage when you have the very few number of days to prepare, then you do some strategy, and that is what the business also going to do that. But it is their magnitude ಅಥವಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು, ಆ ಸಮಸ್ಯೆಗಳು ದೊಡ್ಡದಾಗಿ. Everybody is going to use the strategy. That is why we say that in success in personal life and professional life, strategies are used. When you are happy or you are sad, it depends on how you are going to implement effective strategy, personal strategies, professional strategies. Next is politics and government administration. Of course, the government and administrators in different departments, they are going to use the strategies. So how to eradicate the poverty, right? ಹೇಗೆ ಪಾವರ್ಟಿಯನ್ನು ಇರಾಡಿಕೇಟ್ ಮಾಡೋದು ಹೇಗೆ ಅನ್ನೋದೊಂದು ದೊಡ್ಡ ಕ್ವಶನ್. ಹೌ ಟು ಕ್ರಿಯೇಟ್ ದ ಎಂಪ್ಲಾಯ್ಮೆಂಟ್? ಯು ನೋ ದಟ್ ಗವರ್ಮೆಂಟ್ ಗೋಯಿಂಗ್ ಟು ಹ್ಯಾವ್ ದ ಡಿಫರೆಂಟ್ ಪ್ಲಾನ್ಸ್. ಬೇರೆ ಬೇರೆ ಪ್ಲಾನ್ ಇದೆ. ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಸ್ ಇರ್ಬೋದು, ಪಾವರ್ಟಿ ಎರಾಡಿಕೇಶನ್ ಇರ್ಬೋದು,
ಈಕ್ವಾಲಿಟಿಯನ್ನು ತರೋದಿರ್ಬೋದು, ಎಜುಕೇಶನ್ ಅನ್ನು ಜಾಸ್ತಿ ಮಾಡೋದಿರ್ಬೋದು. ದ ಗವರ್ಮೆಂಟ್ ಇಸ್ ಸ್ಪೆಂಡಿಂಗ್ ದ ಕ್ರೋರ್ಸ್ ಆಫ್ ರುಪೀಸ್ ಆಫ್ ದಟ್. ಸೊ ಗವರ್ಮೆಂಟ್ ಹ್ಯಾಸ್ ಸಮ್ ಸ್ಟ್ರಾಟಜಿ, ಬೇರೆ ಬೇರೆ ಆಸ್ಪಿರೇಷನಲ್ ಪ್ಲಾನ್ಸ್ ಇದೆ ಗವರ್ಮೆಂಟ್ ಹತ್ರ. ಸೊ ಹಾಗಾದ್ರೆ ಅವ್ರು ಅದನ್ನ ಇಂಪ್ಲಿಮೆಂಟ್ ಮಾಡುವಾಗ ಬೇರೆ ಬೇರೆ ರೀತಿಯಾದಂತ ತಂತ್ರಗಾರಿಕೆ ಸ್ಕಿಲ್ಫುಲ್ ಆಕ್ಟ್ ಅಥವಾ ಕ್ರಿಯೇಟಿವ್ ಟಾಸ್ಕ್ ಅನ್ನು ಮಾಡ್ತಾರೆ. ಈಗ ಕೋವಿಡ್ ಬಗ್ಗೆ ಅವೇರ್ನೆಸ್ ಅನ್ನು ಹೇಗೆ ಕೊಡ್ಬೋದು? ವೆನ್ ಯು ಕಾಲ್, ನೀವು ಯಾರಿಗಾದ್ರೂ ಕಾಲ್ ಮಾಡಿದಾಗ ನಿಮಗೆ ಫಸ್ಟ್ ಗೆ ಆ ಕೋವಿಡ್ ಅದರ ಬಗ್ಗೆ ಎಚ್ಚರಿಕೆಯನ್ನು ಕೊಡುವಂತ ಒಂದಷ್ಟು ಮಾತು ನೋಡಿ. ಅದು ಒಂದು ಸ್ಟ್ರಾಟಜಿ. ಹೇಗೆ ಅವೇರ್ನೆಸ್ ಅನ್ನು ಸ್ಪ್ರೆಡ್ ಮಾಡುದು? ಎಲ್ರಿಗೆ ಹೇಳ್ತಾ ಬರ್ಲಿಕ್ಕೆ ಆಗೋದಿಲ್ಲ. ಅದು ಎಷ್ಟು ಟೆಲಿವಿಷನ್ ಅಲ್ಲಿ ಕೊಡ್ತಾ ಇದ್ದಾರೆ, ರೇಡಿಯೋದಲ್ಲಿ ಕೊಡ್ತಾರೆ, ಪ್ರತಿಯೊಂದು ಮೀಡಿಯಾದಲ್ಲಿ ಕೊಟ್ಟರು ಕೂಡ ಇಂಡಿವಿಜುವಲ್ ಆಗಿ ಮತ್ತೆ ಮತ್ತೆ ಅವ್ರು ಕಾಲ್ ಮಾಡುವಾಗ ಒಂದು ನೆನಪಾಗಬೇಕು, ನಾನು ಜಾಗೃತೆಯಿಂದ ಇರಬೇಕು, ಇದು ಜಗತ್ತಿನಿಗೆ ಬಂದಂತ ಸಮಸ್ಯೆ. ಸೊ ಈ ಸ್ಟ್ರಾಟಜಿ ನೋಡಿ ವರ್ಕ್ ಆಯ್ತು ಅಲ್ವಾ? ಸೊ ಅಂದ್ರೆ ಆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾವುದೇ ಕ್ಷೇತ್ರದಲ್ಲಾಗಿರ್ಲಿ, ಏನಾದ್ರು ಅಡ್ಮಿನಿಸ್ಟ್ರೇಷನ್ ಅಂತ ನೀವೇನೋ ಗೋಯಿಂಗ್ ಟು ಮ್ಯಾನೇಜ್ ದ ಸಿಸ್ಟಮ್ ಅಂತ ಹೇಳಿದಾಗ ಅಲ್ಲಿ ಸ್ಟ್ರಾಟಜಿ ಬರುತ್ತೆ. ಹಾಗೆ ತುಂಬಾ ಎಕ್ಸಾಂಪಲ್ಸ್ ಅನ್ನ ನೀವು ನೋಡಿ, ಗವರ್ಮೆಂಟ್ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರಿಲೇಷನ್ ಬಿಲ್ಡಿಂಗ್ ಆಕ್ಟಿವಿಟಿ, ಸಂಬಂಧಗಳನ್ನ ಗಟ್ಟಿಗೊಳಿಸುವಂತ. ಈಗ ಸೇ ಫಾರ್ ಎಕ್ಸಾಂಪಲ್, ಹೌ ಯು ಹ್ಯಾವ್ ರಿಲೇಶನ್ಶಿಪ್ ವಿತ್ ಯುವರ್ ಫ್ರೆಂಡ್ಸ್, ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ವೆರಿ ವೆರಿ ಸ್ವೀಟ್ ರಿಲೇಶನ್ಶಿಪ್. ಅಲ್ಲಿ ಆ ರಿಲೇಶನ್ಶಿಪ್ ಬಿಲ್ಡಿಂಗ್ ಹೇಗೆ ರಿಲೇಶನ್ಶಿಪ್ ಆಯ್ತು, ಹೇಗೆ ಫ್ರೆಂಡ್ ಆದ ಯೋಚನೆ ಮಾಡಿ. ನೀವು ಒಬ್ಬ ವ್ಯಕ್ತಿ ನಿಮ್ಮ ಫ್ರೆಂಡ್ ಇನಿಷಿಯಲಿ ಫ್ರೆಂಡ್ ಅಂತ ಆದದ್ದು ಹೇಗೆ? ನೀವು ಒಟ್ಟಿಗೆ ಕೂತಿದ್ರು ಕ್ಲಾಸ್ ಅಲ್ಲಿ, ಅದೆಲ್ಲೋ ಭೇಟಿ ಆಯಿತು, ನೀವು ಒಂದೇ ಕ್ಲಾಸು, ಒಂದೇ ಊರು, ಒಂದೇ ಬಸ್ಸಲ್ಲಿ ಬಂದ್ರೆ. ಸೊ ಅಂದ್ರೆ ಡಿಫ್ರೆಂಟ್ ಆಕ್ಟಿವಿಟಿ ಅಲ್ಲಿ ಒಂದು ಯು ಆರ್ ಗೋಯಿಂಗ್ ಟು ಸ್ಮೈಲ್ ಎಟ್ ಯುವರ್ ಸಮ್ ಫ್ರೆಂಡ್ ಅಂಡ್ ದಟ್ ಮೇಡ್ ಅದು ಯು ಆರ್ ಗೋಯಿಂಗ್ ಟು ಹೆಲ್ಪ್ ಯುವರ್ ಫ್ರೆಂಡ್. ಸೊ ದಟ್ ಮೇಡ್ ಯುವರ್ ಬಾಂಡಿಂಗ್ ಸ್ಟ್ರಾಂಗರ್. ಈವನ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ದೇಶಗಳ ನಡುವೆ ಸಂಬಂಧಗಳು ಚೆನ್ನಾಗಿದ್ದಾಗ ನಾವು ಅದನ್ನು ವಿದೇಶಾಂಗ ನೀತಿ ಅಂತ ಹೇಳ್ತೇವೆ, ಫಾರಿನ್ ಅಫೇರ್ಸ್ ಗೆ ಸಂಬಂಧ. And then we are going to have a very, very peaceful life in the world, right? So those relationship building activities are strategy ಆಗಬೇಕು. And we have to cope up with the different countries. ಅಲ್ಲಿ ಏನಾದ್ರು ಸಮಸ್ಯೆ ಆದಾಗ ನಾವು ಹೆಲ್ಪ್ ಮಾಡಬೇಕು, ನಮ್ಮಲ್ಲಿ ಏನಾದ್ರು ಸಮಸ್ಯೆ ಆದಾಗ ಅವ್ರು ಹೆಲ್ಪ್ ಮಾಡಬೇಕು. ದಿಸ್ ಆರ್ ಆಲ್ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿ, ಪ್ರವಾಹ ಬಂದಾಗ ಅಥವಾ ಬೇರೆ ಬೇರೆ ಸಮಸ್ಯೆಗಳಾದಾಗ ಇಲ್ಲಿಂದ ನಾವು ಕಿಟ್ಗಳನ್ನು ಕಳಿಸುವಂಥದ್ದು, ಅಥವಾ ನಮ್ಮಲ್ಲಿ ಸಮಸ್ಯೆ ಬಂದಾಗ ಕೊಡಗು ಇರ್ಬೋದು, ಕೇರಳ ಇರ್ಬೋದು, ಈ ಎಕ್ಸಾಂಪಲ್ಸ್ ಎಲ್ಲ ನಾವು ನೋಡಿದ್ದೇವೆ. ಹೇಗೆ ಬೇರೆ ಬೇರೆ ರಾಜ್ಯಗಳು ರೆಸ್ಪಾಂಡ್ ಮಾಡ್ತವೆ, ಬೇರೆ ಬೇರೆ ಪ್ರದೇಶಗಳ ಜನರು ಹೇಗೆ ಹೆಲ್ಪ್ ಮಾಡ್ತಾರೆ. ಇದೆಲ್ಲವನ್ನ ನಾವು ಅಲ್ಲಿ ಆಲ್ ದಟ್ ಕೇಸ್ ಅಲ್ಲಿ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಸಮಾಜದಲ್ಲಿ ಸಾಮರಸ್ಯವನ್ನು, ಕಮ್ಯುನಿಯಲ್ ಹಾರ್ಮೋನಿ ಅಂತ ಕಾಣ್ತದೆ, ಎಲ್ಲರೂ ಕೂಡ ಚೆನ್ನಾಗಿರ್ಬೇಕು. ಸೊ ಆ ಕೇಸಸ್ ಅಲ್ಲಿ ಒಂದಷ್ಟು ಸ್ಟ್ರಾಟಜಿಗಳು ಬೇಕಾಗ್ತದೆ, ಒಂದಷ್ಟು ತಂತ್ರಗಾರಿಕೆಗಳು ಹೇಗಿರ್ಬೋದು, ಎಲ್ಲರನ್ನ ಸಮಾಧಾನ ಪಡಿಸೋದು ಹೇಗೆ, ಎಲ್ಲರಿಗೂ ಕೂಡ ತೃಪ್ತಿ ಆಗುವ ಹಾಗೆ ಒಂದು ವ್ಯವಸ್ಥೆಯನ್ನು ರಚಿಸುವುದು ಹೇಗೆ ಅನ್ನೋದು ತುಂಬಾ ಚಾಲೆಂಜಿಂಗ್. ಸೊ ದಟ್ ರಿಲೇಶನ್ ಬಿಲ್ಡಿಂಗ್ ಆಕ್ಟಿವಿಟಿ ಕೂಡ ವಿ ಆರ್ ಗೋಯಿಂಗ್ ಟು ಯೂಸ್ ದ ಸ್ಟ್ರಾಟಜಿ. ಸೊ ಇಲ್ಲಿ ಈವನ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದೆ. ಸೊ ಆ ವಿಶ್ವಸಂಸ್ಥೆ ಇಡೀ ವಿಶ್ವವನ್ನು ಒಂದು ಸಮೃದ್ಧವಾಗಿ ತುಂಬಾ ಪೀಸ್ಫುಲ್ ಆಗಿ ದೇ ಟ್ರೈ ಟು ಮೇಂಟೈನ್ ದ ಪೀಸ್ ಅಂಡ್ ಆರ್ಡರ್ ಇನ್ ದ ವರ್ಲ್ಡ್. ವರ್ಲ್ಡ್ ಶುಡ್ ಬಿ ಎ ಬ್ಯೂಟಿಫುಲ್ ಆರ್ ಎ ಪೀಸ್ಫುಲ್ ಪ್ಲೇಸ್ ಟು ಲೀವ್ ಅಂತ ಆಗ್ಬೇಕು. There are a lot of work. Do you know that how the world wars happened, one and two, the very great mistakes of the human, right? Humans, and we all call us as very intelligent creatures of this earth, but the distortions we did, ನಾವು ಮಾಡಿದಷ್ಟು ದುರಂತಗಳನ್ನ ಜಗತ್ತಿನ ಯಾವ ಬೇರೆ ಪ್ರಾಣಿಗಳು ಮಾಡಲಿಲ್ಲ, ರೈಟ್? ಮನುಷ್ಯ ಮಾಡಿದಷ್ಟು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ, ಓ ಎಸ್, ನಮ್ಮಲ್ಲಿ ಆ ಒಳ್ಳೆಯ ಸಂಬಂಧಗಳು ಬೇಕು, ಇಲ್ಲಿದ್ರೆ ಆ ಒಂದು ಕಂಟ್ರಿಯನ್ನು ಕಂಡು ಇನ್ನೊಂದು ಕಂಟ್ರಿ, ಈ ರೀತಿ ಸಮಸ್ಯೆಗಳು ಮನುಷ್ಯರಿಂದ ಬರುತ್ತೆ. ದೇಶಗಳ ಸಮಸ್ಯೆ, ದೇಶ ಅಂದ್ರೆ ಏನು? ಅದೊಂದು ಮನುಷ್ಯರ ಸಮೂಹ ಅಲ್ವಾ, ಜನರ ಸಮೂಹ. ಸೊ ದಟ್ ಅವರನ್ನ ಕರೆಕ್ಟ್ ಆಗಿ ಅವರ ಸಂಬಂಧಗಳನ್ನ, ಅವರಿಗೆ ಒಂದಷ್ಟು ನಿಜವಾದ ಲೈಫ್ ನ ಅರ್ಥ ಏನು ಅನ್ನೋದನ್ನ ಕೊಡುವಂತ ಜವಾಬ್ದಾರಿ ಶಿಕ್ಷಣಕ್ಕಿದೆ. ಸೊ ಶಿಕ್ಷಣ ಅದನ್ನ ಮಾಡ್ತಾ ಇದೆ, ಮಾಡಲೇಬೇಕು. ಸೊ ಇಲ್ಲಿ ವಿಶ್ವಸಂಸ್ಥೆ ಇವತ್ತು ನಿಮ್ಗೆ ಗೊತ್ತಿರಬಹುದು, ವರ್ಲ್ಡ್ ವಾರ್ II ಆದ ನಂತರ ಹೆಚ್ಚಿನ ಸಂದರ್ಭಗಳು, ಹೆಚ್ಚಿನ ಯುದ್ಧಗಳನ್ನ ತಡೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಹೆಚ್ಚಿನ ಕಂಟ್ರೀಸ್ ಅಲ್ಲಿ ಒಂದಷ್ಟು ದೇಶಗಳ ನಡುವೆ ಒಂದಷ್ಟು ಸೌಹಾರ್ದತೆ ಬರಬೇಕು. ದೇರ್ ಶುಡ್ ಬಿ ಎ ಗುಡ್ ಕೋಆಪರೇಷನ್ ಅಂಡ್ ಕಾರ್ಡಿಯಲ್ ರಿಲೇಶನ್ಶಿಪ್ ಆರ್ ಹಾರ್ಮೋನಿ ಅಮಾಂಗ್ ದ ನೇಷನ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಪೀಸ್, ರೈಟ್? ಸೊ ದಟ್ ಈಸ್ ವೈ ವಿ ಫೇಸ್ ದ ಟೆರರಿಸಮ್ ಟುಗೆದರ್. ಇಡೀ ವಿಶ್ವ ಒಟ್ಟಾಗಿ ಟೆರರಿಸಂ ವಿರುದ್ಧ ಸಮರ ಸಾರುವಂಥದ್ದು, ಇದೆಲ್ಲವನ್ನ ನೋಡಿದಾಗ ನಿಮ್ಗೆ ಅದೆಲ್ಲವೂ ಕೂಡ ಆ ಟೆರರಿಸಂ ಅನ್ನುವಂಥದ್ದು ಒಂದು ಸಮಸ್ಯೆ, ಅಲ್ಲೊಂದು ಸ್ಟ್ರಾಟಜಿ ಬೇಕು, ಯೂನಿಟಿ ಅಮಾಂಗ್ ದ ಕಂಟ್ರೀಸ್. ಸೊ ದಟ್ ಈಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್, ರೈಟ್? ಸೊ ವಿ ಸೇ ದಟ್
War does not determine who is right, only who is left. ಬರ್ಟನ್ ರಸೆಲ್ ಹೇಳಿರುವಂತ ಪಾಪ್ಯುಲರ್ ಥಿಂಕರ್ ಅಂಡ್ ಲಿಟ್ರೇಚರ್ಗೆ ಕಾಂಟ್ರಿಬ್ಯೂಟ್ ಮಾಡಿರುವಂತ ವ್ಯಕ್ತಿ. ಅಂಡ್ ಹಿ ಸೆಡ್, ವಾರ್ ಡಸ್ ನಾಟ್ ಡಿಟರ್ಮೈನ್ ಹೂ ಇಸ್ ರೈಟ್, ಓನ್ಲಿ ಹೂ ಇಸ್ ಲೆಫ್ಟ್. ಅದು ಯಾರು ಸರಿ ಯಾರು ತಪ್ಪು ಅಂತ ನಂತರ ಮುಗ್ದೋಯ್ತು, ಯುದ್ಧ ಆಯ್ತು, ಎಲ್ಲ ನಾಶ. ಯು ಆಲ್ ನೋ ದಟ್ World War I, World War II, the problems Japan faced and different countries faced. ಅಂಡ್ ಇದೆಲ್ಲ ನಮ್ಗೆ ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ಯುದ್ಧ ಅನ್ನುವಂಥದ್ದು ದೊಡ್ಡ ಮೂರ್ಖತನದ ಕೆಲಸ ಮನುಷ್ಯ ಮಾಡಬಹುದು. ರೈಟ್? ಸೊ ಅಂದ್ರೆ ಐ ಆಮ್ ನಾಟ್ ಸೇಯಿಂಗ್ ದಟ್ ಆ ಡಿಫೆನ್ಸ್ ಬೇಡ ಅಂತ ವಿ ಆರ್ ನಾಟ್ ಸೇಯಿಂಗ್, ಬಟ್ ಡು ವಿ do we say that it is inevitable having and spending that much of, we can't, I'm not saying that it is wrong, but we all responsible that we have created such a situation. It is not only that system is responsible, we the people are responsible over the period, using the different strategies, bringing and in our introspection and spreading the awareness among the people that no, we have a very very better life, and ನಮ್ಗೆ ತುಂಬವಾದ ಒಂದು ಸುಂದರ ಬದುಕನ್ನ ದೇವರು ಕೊಟ್ಟಿದ್ದಾನೆ ಅಂತ. Those who believe in God, we can say that. And we must be good. We should be supportive to all. ಈ ಎಲ್ಲ ಏರಿಯಾಸ್ ಅಲ್ಲಿ ನೀವು ನೋಡಿದಾಗ, ನಾಟ್ ಓನ್ಲಿ ಮಿಲಿಟರಿ, ನಾಟ್ ಓನ್ಲಿ ಇನ್ ಬಿಸ್ನೆಸ್, ನಾಟ್ ಓನ್ಲಿ ಇನ್ ಪರ್ಸನಲ್ ಆರ್ ಇಂಡಿವಿಜುವಲ್ ಲೈಫ್ ಆರ್ ಪ್ರೊಫೆಷನಲ್ ಲೈಫ್, even in the government level and administration level and international level, the strategies are used. But they are having the different forms and frames. ಬೇರೆ ಬೇರೆ ಮಟ್ಟದಲ್ಲಿ ಅದಾಗುತ್ತೆ. It is used. And by this, I thank you for watching.